ನಮ್ಗೆ ಭಾಳ ಇದಾಗೈತೆ. ಇನ್ನೂ ಒಂದು ಟ್ರಾಲಿಗೆ ಹೇಳಿದ್ದೀವಿ ಮಾಡ್ಕೊಡೋಣ ಮೇಡಮ್, ಮಾಡಿಕೊಡಿ ಅಂತ. ವೆರೈಟಿ ಗಾಡಿ ಇದಾವೆ ತುಂಬಾ. ಇದೊಂದೇ ಅಂತಲ್ಲ, ನಿಮ್ಗೆ ಓಪನ್ ಅಂತಲ್ಲ, ಓಪನ್ ಕಿಚನ್, ಆಚೆ ಇನ್ನರ್ ಕಿಚನ್ ಎಲ್ಲಾನು ಇದಾವೆ. ಇದು ನೀವು ಎಲ್ ಟೈಪ್ ಒಂದು ರ್ಯಾಕ್ ಕೇಳಿದ್ವಿ, ಅದ್ ಕೊಟ್ಟಿದೀವಿ. ಸಪರೇಟ್ ಒಂದು ಚಾರ್ಜರ್ ಬೇಕಿತ್ತು ಅಂತ ಹೇಳಿದ್ರು, ದಟ್ ಹ್ಯಾಸ್ ಬಿನ್ ಗಿವನ್. ಹೈ ಫ್ರೆಂಡ್ಸ್, ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿಯಿಂದ ಮತ್ತೊಂದು ನ್ಯೂ ಡಿಸೈನ್ ಯುನೀಕ್ ತಗೊಬಂದಿದೀವಿ. ನಾವು ಏನೇ ಡಿಸ್ಕಷನ್ ಮಾಡಬೇಕು ಅಂದ್ರೆ ಪ್ಲೀಸ್ ಫೋನ್ ನಲ್ಲಿ ಡಿಸ್ಕಸ್ ಮಾಡಬೇಡಿ. ನಮ್ಮ ಲೊಕೇಶನ್ ಲಿಂಕ್ ಮಾಡಿರ್ತೀವಿ. ನೀವು ಲೊಕೇಶನ್ಗೆ ಡ್ರಾಪ್ ಆದಾಗ ನಮ್ಮ ಹತ್ರ ಬಾಕ್ಸಸ್ ವೆರೈಟಿ ಡಿಸೈನ್ಸ್ ಇರುತ್ತೆ. ಹೈ ಫ್ರೆಂಡ್ಸ್, ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿಯಿಂದ ಮತ್ತೊಂದು ನ್ಯೂ ಡಿಸೈನ್ ಯುನೀಕ್ ತಗೊಬಂದಿದೀವಿ ನಾವು. ಇದು ಕಸ್ಟಮರ್ಸ್ ಒಂದು ಹಾಫ್ ಜಸ್ಟ್ ಬಾಡಿ ಆಗಿತ್ತು, ಸ್ವಲ್ಪ ಚೇಂಜಸ್ ಬೇಕಿತ್ತು ಅವ್ರಿಗೆ. ಅವ್ರ ಕಂಪ್ಲೀಟ್ ಫ್ಯಾಮಿಲಿ ಲಾಸ್ಟ್ ವೀಕ್ ಬಂದಿದ್ರು. ಅವರು, ಅವ್ರ ಸಿಸ್ಟರ್, ಅವ್ರ ಬ್ರದರ್, ಫಾದರ್ ಎಲ್ಲ ಬಂದು ಒಂದು ಫ್ಯಾಮಿಲಿ ಯೂನಿಟಿ ನೋಡಿದಂಗೆ ತುಂಬಾ ಚೆನ್ನಾಗಿ ಕಾಣ್ತು ನನಗೆ. ಅಂದ್ರೆ ಎವ್ರಿ ಒನ್ ಹ್ಯಾಸ್ ಗಿವನ್ ದೇರ್ ಓನ್ ಐಡಿಯಾಸ್ ಅಂಡ್ ಅದು ಡಿಸ್ಕಸ್ ಮಾಡಿ ಒಂದು ನ್ಯೂ ಡಿಸೈನ್ ತಗೊಬಂದಿರೋದು ನಂಗೆ ಇಷ್ಟ ಆಯ್ತು. ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತ. ಅದಕ್ಕಿಂತ ಮುಂಚೆ ಸೂರ್ಯ ಅವ್ರು ಇದ್ದಾರೆ, ಅವ್ರಿಗೆ ಕೇಳೋಣ. ಅವ್ರು ಹೇಳಿದ್ರು ಒಂದ್ ಸ್ವಲ್ಪ ಥಿಂಗ್ಸ್, ಅವ್ರಿಗೆ ಏನ್ ಅನ್ಸುತ್ತೆ. ಇಲ್ಲಿ ಅವರು ವಿಡಿಯೋ ಬಂದು ನಿಮ್ಮ ಚಾನಲ್ ಮುಖಾಂತರನೇ ಬಂದಿದ್ದು. ಸೊ ಸೂರ್ಯ ಅವರೇ, ನೀವು ಇವತ್ತು ಬಂದಿದ್ದಾಗ 8 days ಆಲ್ಮೋಸ್ಟ್ ಆಗಿದೆ. ಸ್ವಲ್ಪ ಅರ್ಜೆಂಟ್ ಬೇಕು, ರೆಡಿ ಆಗಿರೋದ್ ಗಾಡಿ ಬೇಕು ಅಂತ ಕೇಳಿದ್ರಿ. ಏನ್ ಅನ್ಸುತ್ತೆ ಸರ್? ಸೊ ನೀವು ಸ್ವಲ್ಪ ದೋಸಾ ತವಾ ಸಬ್ಬು, ನಿಮ್ ಬ್ರದರ್ ಎಲ್ಲ ಸ್ವಲ್ಪ 12 mm ಹತ್ತತ್ರ ಅಷ್ಟು ಬೇಕು ಅಂತ ಹೇಳಿದ್ವಿ. ಅದೆಲ್ಲ ತಗೊಬಂದಿದೀವಿ. ಹೌ ಯು ಫೀಲ್ ಸರ್? ಫಸ್ಟ್ ಥಿಂಗ್ ಥ್ಯಾಂಕ್ ಯು. ಆಕ್ಚುಲಿ ವಿಡಿಯೋ ಮೈಸೂರಲ್ಲಿ ಇವ್ರದ್ದು ನಾನೇ ಸಂಚಾರಿ ಅವ್ರು ನೋಡ್ಕೊಂಡೇ ಬಂದಿದ್ದು. ಫಸ್ಟ್ ನಮ್ಮ ಮಾವ ಅವರು, ನಮ್ಮ ವೈಫ್ ಎಲ್ಲ ಸಜೆಸ್ಟ್ ಮಾಡಿದಾಗಲೇ ಬಂದ್ವಿ. ಇಲ್ಲಿ ಬಂದಾಗ ತುಂಬಾ ವೆರೈಟಿ ಗಾಡಿ ಇದಾವೆ ತುಂಬಾ. ಇದೊಂದೇ ಅಂತಲ್ಲ, ನಿಮ್ಗೆ ಓಪನ್ ಅಂತಲ್ಲ, ಓಪನ್ ಕಿಚನ್, ಆಚೆ ಇನ್ನರ್ ಕಿಚನ್ ಎಲ್ಲಾನು ಇದಾವೆ. ನೀವು ಯಾರು ಫುಡ್ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ದಯವಿಟ್ಟು ಇಲ್ಲಿ ಬಂದು ಒಂದು ವಿಸಿಟ್ ಹಾಕಿ. ಯಾಕಂದ್ರೆ ನಿಮ್ಗೆ ಒಂದಲ್ಲ 1000 ಐಡಿಯಾ ಸಿಗುತ್ತೆ. ಇಲ್ಲಿ ಒಂದಕ್ಕಿಂತ 1000 ಐಡಿಯಾಸ್ ಸಿಗುತ್ತೆ. ಸೊ ವಿ ಆರ್ ಸ್ಯಾಟಿಸ್ಫೈಡ್. ನಾವೇನ್ ಹೇಳಿದ್ರೆ ಅದೇ ತರ ಕೆಲಸ ಮಾಡ್ಕೊಟ್ಟಿದ್ದಾರೆ. ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸೂರ್ಯ ಅವರೇ, ಥ್ಯಾಂಕ್ಸ್. ಅಂಡ್ ಮೇನ್ ನೀವು ಖುಷಿ ಪಡ್ಬೇಕು ನೀವು ಹೇಳಿರೋದಕ್ಕೆ. ಸೊ ಇದು ನೀವು ಎಲ್ ಟೈಪ್ ಒಂದು ರ್ಯಾಕ್ ಕೇಳಿದ್ವಿ, ಅದ್ ಕೊಟ್ಟಿದೀವಿ. ಸಪರೇಟ್ ಒಂದು ಚಾರ್ಜರ್ ಬೇಕಿತ್ತು ಅಂತ ಹೇಳಿದ್ರು, ದಟ್ ಹ್ಯಾಸ್ ಬಿನ್ ಗಿವನ್. ಅಂಡ್ ಈವನ್ ಲೈಟ್ಸ್ ಎಲ್ಲ ಏನಿತ್ತು ಅದಕ್ಕೆ ಓಕೆ ಆಗಿತ್ತು. ಸೊ ದೋಸಾ ತವಾ ಕೊಟ್ಟಿದೀವಿ. ಅಂಡ್ ಇದು ಸ್ವಲ್ಪ ಹೆವಿ ಬೇಕು, ಯಾಕಂದ್ರೆ ಅವಾಗ ಬಗ್ಗುತ್ತಾ ಇತ್ತು. ಸೊ ಇನ್ನು ಹೆವಿ ಕೊಡಿ ಅಂತ ಹೇಳಿದ್ರು. ಡಬಲ್ ರ್ಯಾಕ್ ಇದೆ, ಅದಕ್ಕೆ ಕ್ಯಾಶ್ ಬಾಕ್ಸ್ ಕೇಳಿದ್ರು, ಕ್ಯಾಶ್ ಬ್ಯಾಕ್ ಹ್ಯಾಸ್ ಬಿನ್ ಗಿವನ್. ಒಂದು ಸ್ಮಾಲ್ ದೇವ್ರಿಗೋಸ್ಕರ, ಪೂಜೆ ಮಾಡೋಕ್ಕೋಸ್ಕರ ಒಂದು ಫೋಟೋ ಹಾಕಕ್ಕೆ ಒಂದು ಸ್ಪೇಸ್ ಬೇಕು ಅಂದ್ರು, ದಟ್ ಹ್ಯಾಸ್ ಬಿನ್ ಗಿವನ್. ಅಂಡ್ ಇವನ್ ಇದು ಕಂಪ್ಲೀಟ್ 2 ಬರ್ನಲ್ಸ್ ಬರುತ್ತೆ, ಒಂದು ವಾಶ್ ಬೇಸಿನ್ ಬರುತ್ತೆ, ಅಂಡ್ ಒಂದು ದೋಸಾ ತವಾ ದೊಡ್ಡದಾಗಿ ಬರುತ್ತೆ, ಒಂದು 4 ದೋಸೆ ಹಾಕ್ದಂಗೆ. ಮತ್ತೆ ಗ್ಯಾಸ್ ಪೈಪ್ ಲೈನ್ ಸ್ವಲ್ಪ ದೊಡ್ಡದು ಬೇಕು ಅಂತ ಹೇಳಿದ್ರು. ಅದು ಸಣ್ಣ ಪುಟ್ಟ ಆರ್ಡರ್ಸ್ ನೀವು ಯಾವಾಗ್ಲೂ ಬಂದಾಗ ನಮ್ಮಲ್ಲಿ ಖಂಡಿತವಾಗ್ಲೂ ಆ ತರ ಆರ್ಡರ್ಸ್ ಏನೇ ಇದ್ರು ನಾವು ಮಾಡ್ಕೊಡ್ತೀವಿ. ಸೊ ಫ್ರೆಂಡ್ಸ್, ನಾನು ಹೇಳೋದು ಒಂದೇ, ನಿಮ್ದು ಏನೇ ಐಡಿಯಾಸ್ ನಿಮ್ ಮೈಂಡ್ ಅಲ್ಲಿ ಇತ್ತು ಅಂದ್ರೆ ನಿಮ್ ಮೈಂಡ್ ನಲ್ಲಿ ದಯವಿಟ್ಟು ಇಟ್ಕೋಬೇಡಿ. ಯಾಕಂದ್ರೆ ಅದ್ ನೀವು ಬೆಳೆಯತ್ತಾ ಇರೋದು, ನಿಮಗ್ ನೀವ್ ಬ್ರೇಕ್ ಆಗ್ತಾ ಇರೋದು, ನೀವ್ ಬೆಳಿಬೇಕು. ಅದ್ರಲ್ಲಿ ನಾವು ನಿಮ್ ಜೊತೆ ಭಾಗಿಯಾದಾಗ ಖುಷಿ ಆಗುತ್ತೆ. ಯು ಆರ್ ಸಕ್ಸಸ್ ಆಗಿದ್ದೀರಾ ಅಂದ್ರೆ ಆ ಸಕ್ಸಸ್ ಜೀಲು ನೀವು ಫೀಲ್ ಮಾಡಿ, ನಾವು ನಿಮ್ ಜೊತೆ ಫೀಲ್ ಮಾಡ್ತೀವಿ. ಏನೇ ಡಿಸ್ಕಷನ್ ಮಾಡಬೇಕು ಅಂದ್ರೆ ಪ್ಲೀಸ್ ಫೋನ್ ನಲ್ಲಿ ಡಿಸ್ಕಸ್ ಮಾಡಬೇಡಿ. ನಮ್ಮ ಲೊಕೇಶನ್ ಲಿಂಕ್ ಮಾಡಿರ್ತೀವಿ. ನೀವು ಲೊಕೇಶನ್ಗೆ ಡ್ರಾಪ್ ಆದಾಗ ನಮ್ಮ ಹತ್ರ ಬಾಕ್ಸಸ್ ವೆರೈಟಿ ಡಿಸೈನ್ಸ್ ಇರುತ್ತೆ. ಇನ್ನರ್ ಕಿಚನ್, ಔಟರ್ ಕಿಚನ್, ಪ್ಲಸ್ ಮೂವಬಲ್ ರ್ಯಾಕ್ಸ್ ಇರ್ಬೋದು. ಈ ತರ ಡಿಸೈನ್ಸ್ ವೆರೈಟೀಸ್ ಇದೆ ನಮ್ಮ ಹತ್ರ. ಬರೀ ಕ್ಯಾಂಟೀನ್ ಬಿಸ್ನೆಸ್ಗೋಸ್ಕರ ಮಾತ್ರ ಸೀಮಿತ ಆಗಬೇಡಿ. ನಿಮ್ಗೆ ನಾನು ವಿಡಿಯೋಸ್ ನಲ್ಲಿ ಶಾರ್ಟ್ಸ್ ಆಗ್ಲಿ, ನೀವು ತಡವಾಗಿ ಬಹಳ ಜನ ವೇಟ್ ಮಾಡ್ತಾರೆ ಇನ್ನು ಬೇರೆ ನ್ಯೂ ಡಿಸೈನ್ಸ್ ಬರುತ್ತೆ ಅಂತ. ಒನ್ ಮೋರ್ ನ್ಯೂ ಗಾರ್ಮೆಂಟ್ ಶಾಪ್ಸ್ ಡಿಸೈನ್ಸ್ ಬರ್ತಾ ಇದೆ ರೀಸೆಂಟ್ಲಿ. ಅಂಡ್ ಇನ್ನೊಂದು ಟಿಪ್ಟೂರ್ಗೆ ಡಬಲ್ ರ್ಯಾಕ್ ಮೂವಿಂಗ್, ಅದು ದಟ್ ಈಸ್ ಎಕ್ಸ್ಕ್ಲೂಸಿವ್ಲಿ ಡಿಫ್ರೆಂಟ್ ಡಿಸೈನ್. ಐ ಕ್ಯಾನ್ ಸೇ ಯು ಇನ್ ಕಿಚನ್ ಡಿಪಾರ್ಟ್ಮೆಂಟ್, ಈ ಫುಡ್ ಕಾರ್ಟ್ ಡಿಪಾರ್ಟ್ಮೆಂಟ್ ನಲ್ಲಿನೇ ಹೊಸದಾದ ಡಿಸೈನ್ ಇದು. ಈ ಡಿಸೈನ್ ನಲ್ಲಿ 2 ಮೂವಬಲ್ ರ್ಯಾಕ್ಸ್ ಬರುತ್ತೆ. ಅದಕ್ಕೋಸ್ಕರ ನೀವು ನಾನೇ ಸಂಚಾರಿ ಚಾನಲ್ ಫಾಲೋ ಮಾಡ್ತಾ ಇರಬೇಕು. ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇದೇ ಮಾಡೋದು ನೀವು. ಅದಕ್ಕೆ ನಿಮ್ ಮಾಹಿತಿಯನ್ನು ಅವ್ರು ನಿಮ್ಗೆ ತಲುಪಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ನೀವು ಅದಕ್ಕೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದು ಖಂಡಿತ ಮರಿಬೇಡಿ. ಸೊ ನ್ಯೂ ಲುಕ್ ರಿಫರ್ಬಿಶ್ಮೆಂಟ್ ಕಂಪ್ನಿ ನಿಮ್ಗೆ ಗೊತ್ತಿದೆ ಎಲ್ಲಿದೆ ಅಂತ, ಮೈಸೂರಿನಲ್ಲಿ. ಸೊ ನೀವು ಫೋನ್ ಮಾಡಿ, ನಾವು ಬ್ಯುಸಿ ಇದ್ದಾಗ ಪ್ಲೀಸ್ ಒಂದು ವಾಟ್ಸಪ್ ಮೆಸೇಜ್ ಡ್ರಾಪ್ ಮಾಡಿ, ವಾಯ್ಸ್ ಮೆಸೇಜ್ ಹಾಕಿ. ಸರ್ ನಾನು ಇಂಥ ಗಾಡಿ ಬೇಕು, ಫೋಟೋಸ್ ಲೊಕೇಶನ್ ಕಳಿಸಿ ಅಂತ. ನಾನು ಪ್ರತಿಯೊಬ್ಬರಿಗೂ ಅದು ಹೇಳ್ತಾ ಇರಬೇಕು. ಫೋನ್ ಎತ್ತಲ್ಲ ಸರ್ ಅಂತಾರೆ. ಸೊ ಬ್ಯುಸಿ ಇರ್ತೀವಿ, ಯಾಕಂದ್ರೆ ವಾಕಿಂಗ್ ಕಸ್ಟಮರ್ಸ್ ತುಂಬಾನೇ ಇರ್ತಾರೆ ಎಲ್ಲರಿ. ಅವ್ರು ಪಾಪ ಏನೋ ಅನ್ಕೊ ಬಂದಾಗ ಅವ್ರು ಹೇಳಿರೋ ಡಿಸೈನ್ಸ್ ನಲ್ಲಿ ನಾವು ಬೇರೆ ಕಡೆ ಗಮನ ಕೊಟ್ಟಾಗ ಡಿಸೈನ್ಸ್ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ನಾವು ಫೋನ್ಸ್ ಮ್ಯಾಕ್ಸಿಮಮ್ ಟೈಮ್ ಮ್ಯೂಟ್ ನಲ್ಲಿ ಇಟ್ಟಿರ್ತೀವಿ. ಯಾಕೆ ಬಂದಿರೋ ಕಸ್ಟಮರ್ ಸರ್ವಿಸ್ ಕೊಡೋದಿರುತ್ತೆ. ಸೊ ನಿಮ್ದು ಏನೇ ರಿಕ್ವೈರ್ಮೆಂಟ್ ಇದೆ
ಪ್ಲೀಸ್ ಡ್ರಾಪ್ ಎ ಮೆಸೇಜ್ ಟು ವಾಟ್ಸಪ್. ನಿಮ್ಗೆ ಈ ತರ ಬೇಕು ಸರ್, ನನ್ಗೆ ಫೋಟೋ ಬೇಕು ಸರ್, ಲೊಕೇಶನ್ ಬೇಕು ಸರ್, ನೀವು ಬರೋ ಪ್ಲಾನಿಂಗ್ ಇದ್ರೆ ಲೊಕೇಶನ್ ಹಾಕ್ಸ್ಕೊಳ್ಳಿ, ಡೈರೆಕ್ಟ್ ಆಗಿ ಇಲ್ಲಿ ಬನ್ನಿ. ನೀವು ಸೂರ್ಯ ಹೇಳ್ದಂಗೆ ಪ್ರತಿ ಒಂದು ನಾವು ಏನೇ ನೀವು ಬಂದಾಗ ವೆರೈಟೀಸ್ ಸಿಗುತ್ತೆ, ಅದ್ರ ಪ್ರಕಾರ ನೀವು ನಮ್ಮ ಹತ್ರ ಪ್ಲಾನ್ಸ್ ಮಾಡ್ಕೊಂಡು ಡಿಸ್ಕಸ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಈ ಒಂದು ಪ್ಲಾನ್ ಫುಡ್ ಕಾರ್ಟ್ ಇಡೀ ಸೌತ್ ಇಂಡಿಯಾಗೆ ನೀವು ಫೇಮಸ್ ಮಾಡಿದ್ದೀರಾ. ನಮಗೆ ಇದೇ ತರ ನಮಗೆ ನೀವು ಬೆಳೆಸಬೇಕು ಅಂದ್ರೆ ನೀವು ಹೊಸ ಹೊಸ ಡಿಸೈನ್ಸ್ ಕ್ರಿಯೇಟಿವಿಟಿ ಏನೇ ಇದ್ರೆ ನಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್. ಹಾಯ್ ಫ್ರೆಂಡ್ಸ್, ಇವತ್ತು ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿಯಿಂದ ಮತ್ತೊಂದು ಟ್ರೆಂಡ್ ಡಿಸೈನ್ ವಿತ್ ಮೂವಬಲ್ ರ್ಯಾಕ್ ನಾವು ನಿಮಗೋಸ್ಕರ ತಗೊಬಂದಿದ್ದೀವಿ. ಇದು ಕಸ್ಟಮರ್ಸು ಒಂದು 15-20 ಡೇಸ್ ಬ್ಯಾಕ್ ಬಂದಿದ್ರು, ಇಬ್ರು ದಂಪತಿಗಳು ಬಂದ್ಬಿಟ್ಟು ನನಗೆ ಈ ಥರ ಸೇಮ್ ಡಿಸೈನ್ಸ್ ಬೇಕು ಅಂತ ಡಿಸ್ಕಸ್ ಮಾಡಿದ್ರು ನಮ್ಮ ಜೊತೆ ಒಂದು ಅರ್ಧ ಗಂಟೆ ಕೂತ್ಕೊಂಡು. ಅವ್ರ ಡಿಸೈನ್ ಏನೇನು ಬೇಕು ತುಂಬಾ ಚೆನ್ನಾಗಿ ನಮಗೆ ಡಿಸ್ಕ್ರೈಬ್ ಮಾಡಿದಾಗ ನಾವು ಅವ್ರ ಜೊತೆ ಕೂತ್ಕೊಂಡು ಆ ಡಿಸೈನನ್ನು ತೊಗೊಬಂದಿದ್ದೀವಿ. ಸೊ ಸರ್, ಮೇಡಮ್, ನೀವು ಯಾವ ಥರ ಡಿಸೈನ್ ಕೇಳಿದ್ದೀವಿ ಆ ಥರ ಡಿಸೈನ್ ಬಂದಿದೆಯಾ? ನಿಮ್ಗೆ ಏನು ಅನಿಸ್ತು ಅದು ಹೇಳಿ ನೀವೇ. ಇಲ್ಲ ಸರ್, ನಾವು ಕೊಟ್ಟಿದ್ದ ಡಿಸೈನೇ ನೀವು ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು. ನಮ್ಗೆ ತುಂಬ ಖುಷಿ ಆಗೈತೆ, ನಮ್ಗೆ ಭಾಳ ಇದಾಗೈತೆ. ಇನ್ನೂ ಒಂದು ಟ್ರಾಲಿಗೆ ಹೇಳಿದ್ದೀವಿ ಮಾಡ್ಕೊಡೋಣ ಮೇಡಮ್, ಮಾಡಿಕೊಡಿ ಅಂತ. ಏನು ಹೇಳಿದ್ವಿ ಅದಕ್ಕೆ ಜಾಸ್ತಿ ಚೆನ್ನಾಗಿ ಮಾಡಿದ್ದಾರೆ, ಯಾವುದಕ್ಕೂ ಕಾಂಪಿಟೇಷನ್ ಇಲ್ಲ, ಅದು ಚೆನ್ನಾಗಿ ಮಾಡಿದ್ದಾರೆ ಸೌಟಲ್ಲಿ. ಸೊ ಫ್ರೆಂಡ್ಸ್, ಈ ಥರ ಡಿಸೈನ್ನಲ್ಲಿ ನೀವು ಇದೆ ಅಂತ ಅಲ್ಲ, ಮೂವಲ್ ರ್ಯಾಕ್ಸ್ ಜೊತೆ 2 ಸೈಡ್ ರ್ಯಾಕ್ಸ್ ಥರ ಡಿಸೈನ್ಸು ನೆಕ್ಸ್ಟ್ ಇನ್ನೂ ತಗೊಬರ್ತಾ ಇದ್ದೀವಿ. ಇಡ್ಲಿ ಬಂಡಿ ಅಂತ ಟಿಪ್ಟೂರ್ ಅವ್ರದ್ದು ಗಾಡಿದು, ಅದು ನೆಕ್ಸ್ಟ್ ವೀಡಿಯೋನಲ್ಲಿ ಬರುತ್ತೆ. ಬನ್ನಿ, ಈ ವಿಡಿಯೋನಲ್ಲಿ ನಾವು ಏನೇನಾಗೆ ಮಾಡಿದ್ದೀವಿ ಅಂತ ಶಾರ್ಟ್ ಆಗಿ ಒಂದು ಡಿಸ್ಕ್ರೈಬ್ ಮಾಡ್ಬಿಡ್ತೀನಿ. ಇದರಲ್ಲಿ ನೀವು ಮೂವಬಲ್ ರ್ಯಾಕ್ ವಿತ್ ಹಾಟ್ ಕೇಸ್ ಮಾಡಿದ್ದೀವಿ. ಇದಕ್ಕೆ 6 ಸ್ಪಾಟ್ಸ್ ಬರುತ್ತೆ ಆ್ಯಂಡ್ ಇನ್ಸೈಡ್ ಬಂದ್ಬಿಟ್ಟು ಬ್ಯಾಕ್ ಸೈಡಿಂದ ಕಂಪ್ಲೀಟ್ ಟ್ರೈನ್ ಡಿಸೈನ್ ಕೊಟ್ಟಿದ್ದೀವಿ. ಮತ್ತು ಈ ಕಡೆ ಕೆಳಗಡೆ ಸ್ಟೋರೇಜ್ ಪ್ಲೇಸ್ ಕೊಟ್ಟಿದ್ದೀವಿ. ನಿಮ್ಮದು ಪ್ಲೇಟ್ಸು, ಪೇಪರ್ ಪ್ಲೇಟ್ಸು, ಪೇಪರ್ ಗ್ಲಾಸಸ್ಸು ಏನೇ ಸ್ಟೋರೇಜ್ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಇಲ್ಲಿ ಸ್ಟೋರೇಜ್ ಮಾಡ್ಕೋಬೋದು. ಆ್ಯಂಡ್ ವೆರಿ ಯುನೀಕ್ ಡಿಸೈನ್ ಅಂದರೆ ಇದೆ, ವಿತ್ ಪಾಟ್ಸ್ ಬರುತ್ತೆ. 6 ಪಾಟ್ಸ್ ಬಿಸಿಯಾಗಿರುತ್ತೆ. ಒಂದು ಅರ್ಧ ಗಂಟೆ ನೀವು ಇದು ಬಿಸಿ ಮಾಡಿ ಇಟ್ಟಿದ್ರೆ ಆಲ್ಮೋಸ್ಟ್ 3-4 ಅವರ್ಸ್ ಇದು ಬಿಸಿ ಇರುತ್ತೆ. ಊಟವನ್ನು ನೀವು ಬಾತು ಬೇರೆ ಇಡ್ಲಿ ಏನಾದರೂ ಮಾಡಿ ಇಟ್ಟಿದ್ರೆ ಖಂಡಿತವಾಗ್ಲೂ ಇದು ಬಿಸಿ ಇರುತ್ತೆ. ಮತ್ತು ಹಂಗೇನೆ ನಾವು ಇಲ್ಲಿ ಒಂದು ದೋಸೆ ತವಾ ಕೊಟ್ಟಿದ್ದೀವಿ, 2 ಬರ್ನಲ್ಸ್ ಕೊಟ್ಟಿದ್ದೀವಿ ಆ್ಯಂಡ್ ವಾಶ್ ಬೇಸಿನ್ ಕೊಟ್ಟಿದ್ದೀವಿ. ಆ್ಯಂಡ್ ಟ್ಯಾಂಕ್ಗೆ ಸ್ಟೋರೇಜ್ ಪ್ಲೇಸ್ ಕೊಟ್ಟಿದ್ದೀವಿ ಇಲ್ಲಿ. ಸೊ ದಿಸ್ ಸ್ಟೋರೇಜ್ ಪ್ಲೇಸ್ಗೋಸ್ಕರ ನಾವು ಇದೆಲ್ಲ ಡೀಟೇಲ್ಸು ನಿಮಗೆ ಒಂದು ಟ್ಯಾಂಕ್ ಕೊಟ್ಟಿದ್ದೀವಿ, 100 ಲೀಟರ್ಸ್ ಟ್ಯಾಂಕ್ ಕೊಟ್ಟಿದ್ದೀವಿ. ಆ್ಯಂಡ್ ರ್ಯಾಕ್ಸ್ ನಿಮಗೆ ಏನಾದರೂ ನೀವು ಪಾರ್ಸಲ್ಲು ಅದೆಲ್ಲ ಇಟ್ಕೋಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ಒಂದು ರ್ಯಾಕ್ಸನ್ನ ಕೊಟ್ಟಿದ್ದೀವಿ. ಈಸಿ ಟು ಆಪರೇಟ್ ಆಗುತ್ತೆ, ವಿತ್ ಸ್ವಿಚ್ ಲೈಟ್ಸ್, ವಿತ್ LED ಸಿಸ್ಟಮ್ ಥರ ಮಾಡ್ಕೊಂಡಿದ್ದಾರೆ. ಪ್ಲಸ್ ನಿಮಗೆ ಯು ಪಿ ಎಸ್ ಸಿಸ್ಟಮ್ ಥರ ಬೇಕು ಅಂದ್ರೂ ಖಂಡಿತವಾಗ್ಲೂ ಇದ್ರಲ್ಲಿ ಬರುತ್ತೆ. ಆ್ಯಂಡ್ ಇನ್ನೊಂದು ನ್ಯೂ ಡಿಸೈನ್ ಅಂದಾಗ ದಟ್ಸ್ ಇವ್ರಿಗೆ ಒಂದು ಟೇಬಲ್ ಕೊಟ್ಟಿದ್ದೀವಿ ಊಟ ಮಾಡೋಕ್ಕೋಸ್ಕರ ಸರ್ವಿಸ್ ಕಸ್ಟಮರ್ಸ್ಗೆ. ಮತ್ತು ಇನ್ನೊಂದು ಡೋರು ಮೂವಬಲ್ ರ್ಯಾಕ್ ಇರುತ್ತೆ. ಇದು ಅವರು ಬೇಕು ಅಂದರೆ ಡಿಸ್ಪ್ಲೇ ಬೋರ್ಡ್ ಥರನೂ ಯೂಸ್ ಮಾಡ್ಬೋದು. ಸೊ ಅವ್ರ ಮೆನ್ಯೂ ಕಾರ್ಡ್ ಥರನೂ ಯೂಸ್ ಮಾಡ್ಬೋದು. ಆ್ಯಂಡ್ ಇನ್ಕ್ಲೂಡಿಂಗ್ ಸ್ಟಿಕ್ಕರಿಂಗ್ಸ್ ಎಲ್ಲ ನಾವು ನಮ್ಮಲ್ಲೇ A to Z ವರ್ಕ್ ಆಗುತ್ತೆ. ಸೊ ವೈರಿಂಗ್, ಎಲೆಕ್ಟ್ರಿಷಿಯನ್ ವರ್ಕ್ ಇರ್ಬೋದು, ಮೆಕ್ಯಾನಿಕಲ್ ವರ್ಕ್ ಇರ್ಬೋದು, ಫ್ಯಾಬ್ರಿಕೇಶನ್ ವರ್ಕ್ ಇರ್ಬೋದು, ಎವ್ರಿಥಿಂಗ್ ವಿಲ್ ಬಿ ಡನ್ A to Z ವರ್ಕ್ ಇನ್ ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿನಲ್ಲಿ. ಸೊ ಫ್ರೆಂಡ್ಸ್, ನೀವು ಓನ್ಲಿ ಕ್ಯಾಂಟೀನ್ಸ್ ಅಂತ ಡಿಸೈನ್ಗೆ ಲಿಮಿಟ್ ಆಗಬೇಡಿ. ನಿಮ್ದಾದ ಹೊಸ ಡಿಸೈನ್ಸ್ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ನೀವೇ ನಮ್ಗಿಂತ ಜಾಸ್ತಿ ಕ್ರಿಯೇಟರ್ಸು. ನಿಮ್ಮ ಏನೇ ಡಿಸೈನ್ಸ್ ಇದ್ರೆ ನಿಮ್ಮ ಮನಸ್ಸಿನಲ್ಲೇ ಇಟ್ಕೋಬೇಡಿ. ಅದಕ್ಕೆ ಕಾಸು ಕೊಡೋದೇನು ಬೇಕಾಗಿಲ್ಲ. ನಮ್ಮ ಜೊತೆ ಡಿಸ್ಕಸ್ ಮಾಡೋಕ್ಕೆ ಒಂದ್ಸತಿ ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿ ಜೊತೆ ಬನ್ನಿ, ಸ್ವಲ್ಪ ಡಿಸ್ಕಸ್ ಮಾಡಿ. ನೀವೆಲ್ಲ ನ್ಯೂ ಜನ್ರೇಷನ್ ಯೂತ್ಸು, ಹೊಸ ಥಿಂಕಿಂಗ್ಸು, ಹೊಸ ಕ್ರಿಯೇಟಿವಿಟಿ ಬರಬೇಕು. ಆವಾಗಲೇ ನಮ್ಮ ದೇಶ ಮುಂದೆ ಹೋಗೋದು. ಅದರಿಂದ ನಾನು ಹೇಳೋದು ಒಂದೇ, ಏನೇ ನೀವು ಕನ್ಸ್ಕೊಂಡಿದ್ರೆ ನಿಮ್ಮ ಮಾತ್ರ ಸೀಮಿತ ಇಟ್ಕೋಬೇಡಿ. ನಮ್ಮ ಜೊತೆ ಬನ್ನಿ, ಡಿಸ್ಕಸ್ ಮಾಡಿ, ಒಂದ್ಸತಿ ಕೌನ್ಸಿಲಿಂಗ್ ಮಾಡೋಣ. ಅದಕ್ಕೆ ಬೇರೆ ಬೇರೆ ನ್ಯೂ ಥಿಂಗ್ಸು ತಗೊಬರೋಣ. ಲೈಕ್ ಎಲ್ಡರ್ ಶಾಪ್ಗೋಸ್ಕರ ಒಬ್ರು ಬಂದ್ಬಿಟ್ಟು ಡಿಸ್ಕಸ್ ಮಾಡಿ ಹೋಗಿದ್ದಾರೆ, ಅದು ಒಂದು ಡಿಸೈನ್ಸ್ ಖಂಡಿತವಾಗ್ಲೂ ಶಾರ್ಟ್ಲಿ ತಗೊಬರ್ತೀವಿ. ಇನ್ನೊಂದು ಬಂದ್ಬಿಟ್ಟು ಮೊಬೈಲ್ ಗಾರ್ಮೆಂಟ್ ಶಾಪ್, ನ್ಯೂ ಡಿಸೈನ್ ಅಲ್ವಾ, ಅದೇ ನ್ಯೂ ಡಿಸೈನ್ ನಾವು ನಿಮಗೆ ಶಾರ್ಟ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ತಗೊಬರ್ತೀವಿ. ಅದಕ್ಕೋಸ್ಕರ ನೀವು ನ್ಯೂ ಲುಕ್ ಇದು ಏನೇ ನೆಕ್ಸ್ಟ್ ಸಬ್ಸ್ಕ್ರೈಬ್ ನೋಡಬೇಕು ಅಂದರೆ ನಾನೇ ಸಂಚಾರಿ ಚಾನಲ್ ಮಾತ್ರ ನೀವು ಫಾಲೋ ಮಾಡ್ತಾ ಇರಿ. ಸೊ ಅದಕ್ಕೆ ನೀವು ಮಾಡಬೇಕಾಗಿರೋದು ಒಂದೇ, ನಾವು ನಿಮ್ಮ ರೀಚ್ ಆಗ್ತಾ ಇದ್ದೀವಿ. ಇದು ತಗೊಬರ್ತಾ ಇರೋದು ಮಾಧ್ಯಮ ಮಾತ್ರ, ನಾನೇ ಸಂಚಾರಿ. ಅದಕ್ಕೆ ನೀವು ಹೆಲ್ಪ್ ಮಾಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ.